ಬಿಟ್ಕೊಡ್ತಾ ನನ್ನ ಇಲಾಖೆ ನನ್ನವ್ರನ್ನ ಬಿಟ್ಕೊಡ್ತದ? ನಾನು ಕೋಟಿ ಕೋಟಿ ಚೆಲ್ತೀನಿ ಮಾಡಿದ್ದು ತಪ್ಪಿಗೆ. ಮತ್ತೆ ಹೇಗೆ ಸುಧೀರ್ ಸರ್ ಇವಾಗ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ? ಖಂಡಿತ ಕೊಡಲ್ಲ. ಅವ್ರದ್ದೇ ಸರಿ ಅಂತಾರೆ. ಮೂಡುಬಿದ್ರೆಯ ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ ಒಂದಷ್ಟು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಂತ ಹೇಳಿದ್ರೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಸುಮತಿರವರು ಕೂಡ ಆರೋಪ ಮಾಡಿರುವಂಥದ್ದು. ಇದಕ್ಕೆ ಸುಮತಿರವರ ಅಕ್ಕ ಪ್ರಫುಲ್ಲಾರವರು ಕೂಡ ಪ್ರೆಸ್ ಮೀಟ್ ಮಾಡಿರುವಂಥದ್ದು. ಸೊ ಇದು ಫ್ಯಾಮಿಲಿ ಮ್ಯಾಟರ್, ವೈಯಕ್ತಿಕ ಮ್ಯಾಟರ್. ಇದನ್ನು ಸ್ಟೇಷನ್ ವರೆಗೂ ತಂದಿದ್ದಾರೆ. ಸಂದೇಶ್ ರವನನ್ನು ಮಾನಹಾನಿ ಮಾಡಬೇಕು ಅಥವಾ ಅವರನ್ನು ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಪ್ರಫುಲ್ಲರವರು ಮಾತಾಡಿದರು. ನಮ್ಮ ಜೊತೆಗೆ ಸುಮತಿರವರೇ ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನಿಮ್ಮ ಅಕ್ಕ ಒಂದಷ್ಟು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ. ಇದು ಸಂದೇಶ್ ರವರು ಒಳ್ಳೆಯ ಆಫೀಸರ್, ಅವರು ಈ ರೀತಿಯಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಸುಳ್ಳು ಆರೋಪಗಳನ್ನು ನೀವು ಮಾಡ್ತಾ ಇದ್ದೀರಾ ಅಂತೇಳಿ ಏನು ಹೇಳಿ? ನಮಗೆ 1 ವರ್ಷದ ಮುಂಚೆ ಅಷ್ಟೇ ಗೊತ್ತು ಸಂದೇಶ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಮೂಡುಬಿದ್ರೆ. ಅದಕ್ಕಿಂತ ಮುಂಚೆ ನಮಗೂ ಗೊತ್ತಿಲ್ಲ. ಅವಳ ಅಕ್ಕಂದು ಅವ್ರದ್ದು ಕೌಟುಂಬಿಕ ಕಲಹ, ಅದಕ್ಕೆ ನಾವು ಮೂಡುಬಿದ್ರೆ ಸ್ಟೇಷನ್ ಮೆಟ್ಟಿಲು ಹತ್ತಿದ. ಹೌದು, ಅದು ನಾವು ಹೋಗ್ಬೇಕಾಗಿರ್ಲಿಲ್ಲ. ಈ 16 ವರ್ಷದ ಹುಡುಗನ ಮಾತಿಗೋಸ್ಕರ ಇವನು ಸಣ್ಣ ಹುಡುಗ, ತಂದೆ ಅನ್ಫಿಟ್ ಆಗಿದ್ದಾನೆ ಅಂದ್ರೆ ಹುಷಾರಿಲ್ಲ ಎಂತ. ಇವನು ಬಂದು ನನ್ನ ಹತ್ರ ಹೇಳ್ತಾನೆ, ಬೆಡ್ರೂಮ್ವರೆಗೂ ಇನ್ಸ್ಪೆಕ್ಟರ್ ಸಂದೇಶ್ ನಮ್ಮ ಮನೆಗೆ ಬರ್ತಾನೆ, ಯಾರು 24 ಅವರ್ ಫೋನಲ್ಲಿ ಇರ್ತಾಳೆ, ಅವನು ನನಗೆ ಫೋನಲ್ಲೇ ರೋಪ್ ಹಾಕ್ತಾನೆ, ಯಾರೋ ಪೊಲೀಸ್ ಅಂತ ಹೇಳ್ತಾನೆ. ಬಟ್ ಅವ್ನು ಪೊಲೀಸ್ ಅಂತ ಹೇಳ್ತಾನೆ, ಬಟ್ ಪೊಲೀಸ್ ಯೂನಿಫಾರ್ಮ್ ನೋಡಿಲ್ಲ ಮನೆಯೊಳಗೆ. ಸೊ ನಾನು ಹೇಳಿದ್ದೀನಿ ಸುಮ್ಮನಿರು, ಮನೆಯಲ್ಲೇ ಇರು ಅಂತ. ಕಡೆಗೆ ಇವಳು ಕೊಲೆ ಬೆದರಿಕೆ ಮಗನ ಮೇಲೆ ಕೊಡುವಾಗ ನಾನು ಪೊಲೀಸ್ ಮೆಟ್ಲು ಹತ್ತಿದ್ದೀನಿ. ಪೊಲೀಸ್ ಮೆಟ್ಲು ಹತ್ತಿದ ನಂತರ ಕಥೆನೇ ಬೇರೆ. ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ವರ್ತನೆ ಮತ್ತು ನಮ್ಮ ಅಕ್ಕನ ವರ್ತನೆ, ಆಸ್ ಎ ಪೊಲೀಸ್ 3 ಸ್ಟಾರ್ ಪೊಲೀಸು ತನ್ನ ಕ್ಯಾಬಿನಿಂದ ಬಂದು ಪೊಲೀಸ್ ಅಂಗಳದಲ್ಲಿ ಅಕ್ಕನ ಮೈ ಮುಟ್ಟಿಕೊಂಡು, ಅಕ್ಕ ಮತ್ತು ಪೊಲೀಸ್ ಒಟ್ಟಿಗೆ ಸೇರಿಕೊಂಡು ತನ್ನ ಮಗನಿಗೆ ಹೊಡೆಯುವಾಗ, ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ಹೊಡೆಯುವಾಗ ಮತ್ತು ನನ್ನ ಮಗನಿಗೆ ಹೊಡೆಯುವಾಗ, ಅಂಗಳದಲ್ಲಿ ನನಗೆ ಹೊಡೆಯುವಾಗ ಅಕ್ಕ ಸಂಪೂರ್ಣ ಖುಷಿ ಪಟ್ಟಿದ್ದಾಳೆ. ಆಮೇಲೆ ಅವರು ಹೊಲಸು ಲೈಂಗಿಕವಾಗಿ ಶೋಷಣೆ ಮಾಡೋದು, ನನ್ನನ್ನು ಮಾನತೇಜವಧೆ ಮಾಡೋದು, ಎಲ್ಲ ವಿಷಯದೊಳು ಅವಳು ಸಂಪೂರ್ಣ ಖುಷಿ ಪಟ್ಟಿದ್ದಾಳೆ. ಆಮೇಲೆ ಅವಳೊಟ್ಟಿಗೆ ಬರೋ ಒಂದು ಹುಡುಗನು, ಅವನು 30 ವರ್ಷದ ಗಂಡಸಿದ್ದಾನೆ, ಅವನು ಸಂಪೂರ್ಣ ಖುಷಿ ಪಟ್ಟಿದ್ದಾನೆ. ಆ 30 ವರ್ಷದ ಹುಡುಗ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸಂದೇಶಿಗೆ ಸಲಾಂ ಹಾಜರು ಬರುವವನು. ಇವ್ರದೊಂದು ಚೈನ್ ಲಿಂಕ್. ನಮ್ಮ ಅಕ್ಕ, ಸಂದೀಪ್, ಸಂದೇಶು, ಆಮೇಲೆ ಆ ಪಟಾಲಂ ಗ್ಯಾಂಗ್, ಯಾವುದದು ಸಂದೀಪ್ ಅಂದರೆ ಸ್ಥಳ ಮಾಜರ್ಗೆ ಹೋಗುವನು ಪೊಲೀಸ್ ಸ್ಟೇಷನ್ಗೆ. ಇದೆಲ್ಲ ಅವ್ರದ್ದೊಂದು ನಡುವೊಳಗೊಂದು ಸತ್ಯಕಥೆ ಇದೆ, ಅದೊಂದು ದುರಂತ ಸತ್ಯಕಥೆ, ಕರ್ಮಕಾಂಡ ಮತ್ತು ಕಾಮಕಾಂಡದ ಸತ್ಯಕಥೆ ಇದೆ. ಸೊ ಇದೆಲ್ಲ ನನ್ಗೆ ಗೊತ್ತಿಲ್ಲ. ನನ್ನ ಕಿವಿಗೆ ಯಾವಾಗ ಈ ಹುಡುಗ ಹೇಳಿದ, ಅಲ್ಲಿಂದ ನಂತರ ನಾನು ಇನ್ವೆಸ್ಟಿಗೇಷನ್ ಮಾಡಿದ್ದೆ. ನಿಜವಾದ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದ್ದ ವಿಷಯ. ನಾನು ಹೊಡೆತ ತಿಂದು ನಂತರ ಕಮಿಷನರ್ಗೆ ಹೋಗಿ ದೂರು ಕೊಟ್ಟು, ಅವರು ACPಗೆ ಹೋಗಿ ಹೇಳುವಾಗ, ACP ಹತ್ರದಕ್ಕಿಂತ ಮುಂಚೆ 2-3 ಸಲ ಹೋಗಿತ್ತು ಈ ವಿಷಯ, ಫೋನಲ್ಲೆಲ್ಲ ಎಲ್ಲ ವಿಷಯ ಗೊತ್ತಾಗಿತ್ತು. ಬಂದಿದ್ದು ನನ್ನ ತಲೆ ಮೇಲೆ, ನಾನು ಚಪ್ಪಲ್ ಎತ್ತಿದೆ ಹೈಯರ್ ಆಫೀಸರಿಗೆ ಅಂತ. ಅವತ್ತು ನಾನು ಚಪ್ಪಲ್ ಎತ್ತಿದ್ರೆ ಪೊಲೀಸ್ನವರು ಸುಮ್ಮನೆ ಇರ್ತಿದ್ರು, ಶಿ ಇಸ್ ವೆರಿ ಡೇಂಜರ್ ಅಂತೇಳಿ, ಜೋರಿನವಳ ಅಂತ. ಅದೇ ಸರ್ ನಾನು ಕೂಲಾದೆ, ಅದು ಕೂಲಾಗಿ ಹೋಗ್ತಾ ಇತ್ತು. ಆಮೇಲೆ ಈ ಒಂದು ಎಕ್ಸಾಮ್ ಎಲ್ಲ ಬರೀಬೇಕು, ಈ CC ಫುಟೇಜ್ ಸಿಗ್ಲಿಲ್ಲ ನಮ್ಮ ಹತ್ರ. ಏನು ಬೇಕಾದರೂ ಎವಿಡೆನ್ಸ್ ಬೇಕಾಗತ್ತೆ ನಾವು ಮಾತಾಡಿದರೆ. ಆ ಟೈಮಲ್ಲಿ ಮಾನಹಾನಿ ಆಗುವಂಥದ್ದು ಪೇಪರಲ್ಲಿ ಬಂತು. ತನ್ನ ಅಕ್ಕ ಆ ಪೇಪರ್ನವರಿಗೆ ತನ್ನ ಮಗ, ನನ್ನದು, ನನ್ನ ಮಗ, ಅವಳದು ಇನ್ನೊಂದು ಮಗ, ಅವಳ ಗಂಡ, ಇನ್ಸ್ಪೆಕ್ಟರ್ ಸಂದೇಶ್, ಟೋಟಲ್ 5 ಜನರದ್ದು ಪೇಪರಲ್ಲಿ ತಗೊಂಡು ಬರ್ತಾಳೆ, ಪೇಪರಲ್ಲಿ ಫೋಟೋ. ಇವನು 16 ವರ್ಷದೊಂದು. ಆವಾಗ ನಾವು ಇದನ್ನೆಲ್ಲ ಏನು ಇವ್ರದ್ದು ಅಂತೇಳಿ ಮೂಡುಬಿದ್ರೆ, ಅವಳ ಮನೆಯಲ್ಲಿ ಮೂಡುಬಿದ್ರೆ ತಾಲೂಕು ಬೆಳುವಾಡಿ ಏರಿಯಾದಲ್ಲಿ ಇರೋದು, CC ಫುಟೇಜ್ ಚೆಕ್ ಮಾಡಿದ್ವಿ ಅವ್ರ ಮನೆಯದು. ಅವರ ಮನೆಯ ಫ್ಲಾಟ್ ಚೆಕ್ ಮಾಡುವ ನನಗೊಂದು ಸಂಶಯ ಬಂದ್ಬಿಡುತ್ತೆ, ಅಲ್ಲೊಂದು ಗಂಡಸು ಎಂಟ್ರಿ ಆಗೋದು ಅವ್ರ ಮನೆಗೆ. ಅಲ್ಲಿಂದ ಈ ಹುಡುಗನ ಹತ್ರ ಕೇಳುವಾಗ ನಮ್ಮ ಮನೆಗೆ ಬೆಡ್ರೂಮ್ಗೆ ಬಂದಿದ್ದು, ಆಮೇಲೆ ನನಗೆ ಫೋನಲ್ಲಿ ಮಾತಾಡಿಸೋದು, ಆಮೇಲೆ ಬೈಯೋದು ನನ್ನ ಅಕ್ಕ ಅಮ್ಮ, ಆಮೇಲೆ ಸೋಫಾದಲ್ಲಿ ಕುಳಿತುಕೊಳಿಸೋದು. ಯಾವಾಗ ಸ್ಟೇಷನಲ್ಲಿ ಹೋಗಿ ಹೊಡೆತ ತಿಂದು ಬಂದಿನಲ್ಲ ಆಂಟಿ, ಅದೇ ವ್ಯಕ್ತಿ ಅಂತ ಹೇಳಿದ ಹುಡುಗ. ಅಲ್ಲಿ ನನಗೊಂದು ಕ್ಲಾರಿಟಿ ಸಿಕ್ಕಿತ್ತು, ಇನ್ಸ್ಪೆಕ್ಟರ್ ಸಂದೇಶ್ನನ್ನು ನಮ್ಮ ಅಕ್ಕ ಸೇಫ್ ಮಾಡೋದು, ಇವ್ರದ್ದು ಒಂದು ಯಾವುದೋ ಒಂದು ಅವಿನಾವ ಸಂಬಂಧ ಇದೆ, ಸ್ನೇಹ ಇದೆ ಅಂತ ನಂಗೆ ಅಲ್ಲೂ ಡೌಟ್ ಬಂದ್ಬಿಡ್ತು. ಅಲ್ಲಿಗೆ ನಾನು ಕಾನೂನು ಪ್ರತಿಕಾರದ ಜಡ್ಜಿಗೆ ಹೋದೆ. ಯಾಕಂದ್ರೆ ಸಣ್ಣ ಮಗು ಇದ್ದಾನೆ, ಪ್ರೈವೇಟ್ ಕೇಸ್ ಹಾಕಲಿಕ್ಕೆ ಯಾವ ಥರ ಕಾನೂನು ತಗೋಬೇಕಂತ ಗೊತ್ತಾಗ್ತಿಲ್ಲ ಅಂತೇಳಿ ಅಲ್ಲಿಗೆ ಹೋದಾಗ ಅವರೆಲ್ಲ ಕೇಳಿ ನಮ್ಮ ಹತ್ರ ಅವ್ರ ವಿಷಯ 3 ಸಲ ಕೌನ್ಸಿಲಿಂಗ್ ಮಾಡಿದ್ದಾರೆ. ಅಲ್ಲಿಂದ ಕಮಿಷನರ್ಗೆ ಹೋಯ್ತು. ಕಮಿಷನರ್ಗೆ ಇನ್ಸ್ಪೆಕ್ಟರ್ ಸಂದೇಶಿಗೆ FIR ಹಾಕಬೇಕಂತಾಯಿತು, ಅಲ್ಲಿ ಹಾಕಿಲ್ಲ. ಅಲ್ಲಿ ಆ ಇನ್ಸ್ಪೆಕ್ಟರ್ ಹೆಸರನ್ನು ಮರೆಮಾಚಿ ತನ್ನ ತಾಯಿ ಮತ್ತು ಸಂದೀಪ್ ಮೇಲೆ ಹಾಕಿದ್ರು. ಅಲ್ಲಿಂದ ನನಗೆ ಸುಧೀರ್ ರೆಡ್ಡಿ ಸರ್ ಅಂತ ಡೌಟ್ ಬಂದ್ಬಿಡುತ್ತೆ. ಅವಮಾನ ಅಂದರೆ ಭರವಸೆ ಸಿಕ್ಕಿಲ್ಲ ನನಗೆ, ನಂಬಿಕೆನೇ ಇಲ್ಲ. ಇವಾಗ ಅವಳು ಹೇಳುವ ಆರೋಪಕ್ಕೆ ಅವರು ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ FIR ಹಾಕಬೇಕಿತ್ತಲ್ವಾ? ಆ ಮೂಮೆಂಟಲ್ಲಿ ಜಾತಿ ನಿಂದನೆ, ಹೊಡೆತ, ಹಲ್ಲೆ.
ಬಂದಿದೆ. ಜಡ್ಜಿದ ಲೆಟರ್ ಕಮಿಷನರ್ಗೆ ಬರೆದಿದ್ದಾರೆ. ಆಸ್ ನಾನು ಪ್ರೂಫ್ ಕೊಡ್ತೀನಿ, ಜಡ್ಜೇ ಬರೆದಿದ್ದಾರೆ FIR ಹಾಕಿ ಅಂತ. ಇನ್ವೆಸ್ಟಿಗೇಷನ್ ಮಾಡಿ FIR ಅಂತ ಹಾಕಿದ್ದಾರೆ. ಇವ್ರು ಮಾಡಿಲ್ಲ. ಸಂದೇಶ್ ಹೆಸರನ್ನು, ಸಂದೀಪ್ ಹೆಸರನ್ನೇ, ಸಂದೇಶ್ ಹೆಸರನ್ನೇ ಅಳಿಸಿಬಿಟ್ರು. ಇಲ್ಲ, ಜಡ್ಜಿ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕದು. ಅಲ್ಲೇ ನ್ಯಾಯ ಸಿಕ್ಕಿಲ್ಲ. ಈ ಹುಡುಗನನ್ನು ಹೊಡೆದ್ರು. ಆ ಟೈಮಲ್ಲಿ ಕಮಿಷನರ್ಗೆ ಕಾಲ್ ಮಾಡುವಾಗ ತಂದೆ ತಾಯಿ ಹೊಡೆದಿದ್ದಕ್ಕೆ ಸೆಕ್ಷನ್ ಇಲ್ಲ ಅಂದರು. ತಂದೆ ತಾಯಿಯನ್ನು ಬಿಟ್ಟು ಅದರ್ಸ್ ಪಾರ್ಟಿಗೆ ಹಾಕ್ಬೋದು. ಇನ್ಸ್ಪೆಕ್ಟರ್ ಹೊಡೆದ ಇವನು ಹೇಳ್ತಾನೆ ನನಗೆ ಇನ್ಸ್ಪೆಕ್ಟರ್ ಕಡೆಯಿಂದ ಹೊಡೆದಿದ್ದಾರೆ, ಅವ್ರದ್ದು ಹೆಸರು ಹೇಳಿದ್ದಾರೆ, ರಾಜಿ ತೆಗಿ ಅಂತ ಸೈನ್ ತಗೊಂಡು ಬಂದಿದ್ದಾರೆ, ಪೇಪರ್ ತಗೊಂಡು ಬಂದಿದ್ದಾರೆ, ಸೈನ್ ಹಾಕು ಅಂತ. ಎಲ್ಲ ಒಂದು ಇನ್ಸ್ಪೆಕ್ಟರ್ ಮೇಲೆ ಪದೇ ಪದೇ ಕ್ವಶನ್ ಬರ್ತಾ ಇರುವಾಗ ಇನ್ಸ್ಪೆಕ್ಟರ್ನ್ನು ಅಬ್ಸರ್ವೇಷನ್ ಇಟ್ಟು ಇಮಿಡಿಯೇಟ್ಲಿ ಅಲ್ಲಿ FIR ಹಾಕ್ಬೋದಿತ್ತು. ಇಲ್ಲಾಂದ್ರೆ ಅಮಾನತ್ ಅವಲ್ಗೆ ಇಡಬೇಕಿತ್ತು. ಈಗ ಇವರೆಲ್ಲ ಮಾಡಿದ ತಪ್ಪಿಗೆ ನನ್ನ ಮೇಲೆ ದೂಷಿಸ್ತಾರೆ ನಮ್ಮ ಅಕ್ಕ. ಯಾಕಂದ್ರೆ ನಮ್ಮ ಅಕ್ಕ ನನ್ನವ್ರು ಟಾರ್ಗೆಟ್ ಮಾಡಿ ಇಟ್ಟಿದ್ದಾರೆ. ಸುಮತಿನೇ ಟಾರ್ಗೆಟ್ ಮಾಡಿ ನಾವೆಲ್ಲ ಬಚಾವಾಗುವ ಅಂತ ಎಲ್ಲ ಮಾಡಿದ ತಪ್ಪು ಕಮಿಷನರ್ ಗಮನಕ್ಕೂ ಬಂದಿದೆ. ಇವನನ್ನು ರಕ್ಷಿಸುವ ಸಲುವಾಗಿ, ಯಾರು ಇನ್ಸ್ಪೆಕ್ಟರ್ ಸಂದೇಶ್ನನ್ನು ರಕ್ಷಿಸುವ ಸಲುವಾಗಿ ಮಾಡಿದ್ದಾರೆ. ಖಂಡಿತ ಇನ್ನೂ ಮಾಡ್ತಾರೆ, ಅವರು ಇನ್ನೂ ಮಾಡ್ತಾರೆ. ಯಾಕಂದ್ರೆ ಅವ್ರು ಮಾಡಿದ ತಪ್ಪಿಗೆ ಸುಧೀರ್ ಸರ್ ಖಂಡಿತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಲ್ಲ. ಜಡ್ಜಿ ಮಾತಿಗೂ ಕಿಮ್ಮತ್ತಿಲ್ಲ ಅಂದ್ರೆ, ಈಗ ಮಾತಲ್ಲಿ ಹೇಳಿದ್ರೆ ಪ್ರೂಫ್ ಇಲ್ಲ, ಹ್ಯಾಂಡ್ ರೈಟಲ್ಲಿ ಬರೆದು ಕೊಟ್ಟಿದಾರಲ್ಲ ಜಡ್ಜು ಕಮಿಷನರ್ಗೆ. ಎರಡನೇ ಸಲ ಇವನಿಗೆ ಎತ್ತು ಹೊಡೆಯುವಾಗಲೂ ಕಮಿಷನರ್ ಬರೆದು ಕೊಟ್ಟಿದಾರಲ್ಲ, ಜಡ್ಜ್ ಬರೆದು ಕೊಟ್ಟರಲ್ಲ ಕಮಿಷನರ್ಗೆ. ಅದು 2 ತಿಂಗಳಾಯ್ತು. ಮಹಾನಿರ್ದೇಶಕರಿಗೆ ಹೋದ್ವಿ ಅಲ್ಲ, ಅಲ್ಲ ಅವರು ಆರೋಪಿ ಇದರಲ್ಲಿ ಎಲಿಗೇಷನ್ ಇರೋದು ನಿಮಗೆ ಕಮಿಷನರ್ ಸುಧೀರ್ ರೆಡ್ಡಿ, ಸೆಕೆಂಡ್ ACP ಶ್ರೀಕಾಂತ್, ಥರ್ಡ್ ಇನ್ಸ್ಪೆಕ್ಟರ್ ಸಂದೇಶ್ ಅಂತ ಅವರು ಬರೆದು ಕೊಟ್ಟರಲ್ಲ. ಎಲ್ಲ ಹೋಯ್ತು. ಬೆಳ್ಳಿಯ ಬಸ್ಸಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಐಚ್ಛಿಕ ಲೆವೆಲಲ್ಲಿ. ಈಗ ಹೇಳೋದಂದ್ರೆ ನನ್ನ ಆರೋಪ ಮಾಡ್ತಾಳೆ, ಮಾಡಲೇಬೇಕು. ಯಾಕಂದ್ರೆ ಇನ್ಸ್ಪೆಕ್ಟರ್ನ ರಕ್ಷಿಸಬೇಕು. ಯಾವ ಈ ಸರ್ಕಲ್ ಇನ್ಸ್ಪೆಕ್ಟರ್ 3 ಸ್ಟಾರ್ ಪರ್ಸನ್, ಒಬ್ಬ ಯೂನಿಫಾರ್ಮಲ್ಲಿ ಇರುವವನು ನನ್ನ ಅಕ್ಕನನ್ನು ಕ್ಯಾಬಿನ್ ಬಿಟ್ಟು ಅಂಗಳದಲ್ಲಿ ಅವಳ ಜೊತೆ ಕುಣಿತಾನ ಅಂದ್ರೆ, ಅವಳಿಗೋಸ್ಕರ, ಅವಳನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರ ತನ್ನ ಮಗನಿಗೆ ಹೊಡೆದು, ತನ್ನ ತಂಗಿಗೆ ಹೊಡೆದು, ತನ್ನ ತಂಗಿ ಮಗನಿಗೆ ಹೊಡೆದು ಅವಳನ್ನು ತೃಪ್ತಿಪಡಿಸ್ತಾನ ಅಂದ್ರೆ, ಇವತ್ತು ಅವನ ಅಮಾನತು ಬಂದಿದೆ ಅಂದಾಗ ಅವಳು ನನ್ನ ಇನ್ಸ್ಪೆಕ್ಟರ್ ಸಂದೇಶ್ ಒಳ್ಳೆಯವನಂತ ಹೇಳಲೇಬೇಕಲ್ವಾ ಅಲ್ಲಿ ಬಂದು. ಈ ನಮ್ಮ ಅಕ್ಕನಿಗೆ ಗೊತ್ತಿರೋದು 1 ವರ್ಷದಿಂದ ಅಂತ ಇನ್ಸ್ಪೆಕ್ಟರ್ದು ಕರ್ಮಕಾಂಡ ಕಾಮಕಾಂಡ ಏನು ಅವಳಿಗೂ ಗೊತ್ತಿಲ್ಲ ಅಂತ. ಹಾಗಾದ್ರೆ ಅವಳು ಯಾವ ರೀತಿಯಲ್ಲಿ ಸರ್ಟಿಫಿಕೇಟ್ ಕೊಡ್ಬೇಕು? ಅವಳು ಅವನು ಒಳ್ಳೆಯವನಂದ್ರೆ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳು ಹೇಳಬೇಕು, CC ಕ್ಯಾಮೆರಾ ಹೇಳಬೇಕು. ಅದೇ ಪೊಲೀಸ್ ಸ್ಟೇಷನ್ ಇದು CC ಕ್ಯಾಮೆರಾ ಚೆಕ್ ಮಾಡಿ. ಅವನು ನನಗೆ ಲೈಂಗಿಕವಾಗಿ ಕರೆದಿದ್ದಾನ, ನಿನ್ನನ್ನು 8 ಜನರೊಟ್ಟಿಗೆ ಮಾಡ್ತೀನಿ, ಮಾಡಬೇಕು ಅವರು, ಆಮೇಲೆ ನಾನು ನೋಡಬೇಕು ನಿನ್ನನ್ನು, ಆಮೇಲೆ ನಾನು ನಿನ್ನನ್ನು ಮುಗಿಬೇಕು ಅಂತ ಹೇಳುವವನು ಅದು CC ಕ್ಯಾಮ್ರಾದಲ್ಲಿ ಇಲ್ವೋ? ನನಗೆ ಇಂಥ ಒಡ್ಸು ಬಂದಿದೆ. ಈ ನಿರ್ಭಯನ ಥರ ನಿನಗೆ 7 ಜನರನ್ನು ಕರ್ಕೊಂಡು ಬಂದು ರೇಪ್ ಮಾಡಿಸಿ ತನ್ನಂತರ ನಾನು ಮಾಡಿ ನಿನ್ನ ಸಾಯಿಸ್ತೀನಿ ಅಂದಿದ್ದಾನೆ ಅಲ್ಲಿ ಅಂಗಳದಲ್ಲಿ. ಸಂದೇಶ್ 6 ಗಂಟೆಯಿಂದ 11 ಗಂಟೆ ರಾತ್ರಿ ತನಕ ಆ ಪೊಲೀಸ್ ಸ್ಟೇಷನ್ ಅಂಗಳದಲ್ಲಿ ನಾನಿದ್ದೀನಿ. ಅಂಗಳದಲ್ಲಿ CC ಕ್ಯಾಮೆರಾ ಇಲ್ವಾ? ಅಲ್ಲ, CC ಕ್ಯಾಮೆರಾ ಬಿಡಿ, ಆ ಅಂಗಳದಲ್ಲಿ ಇದು ವಾಯ್ಸ್, ನಂದಾದ್ರೂ ವಾಯ್ಸ್ ಸಣ್ಣದಿರ್ಬೋದು, ಅವನ ವಾಯ್ಸ್ ಅದೇನದು ಫೋಕಸ್ ಆಗಲ್ವಾ? ವಾಯ್ಸ್ ಸಿಕ್ಕಿದ್ರೆ ಸಾಕಲ್ವಾ ನಮಗೆ? ಏನು ಮಾತಾಡಿದಾನೆ ರೀ ಆ ದಿವಸ ರಾತ್ರಿ. 1 ವರ್ಷದ ಇದು ನಮ್ಮ ಕತೆ, ಇದು ಬೇಡ ನನಗೆ ದ್ವೇಷ. ಈಗ ಅವಳು ಒಂದು ಸರ್ಟಿಫಿಕೇಟ್ ಕೊಡ್ತಾಳೆ, ಇನ್ಸ್ಪೆಕ್ಟರ್ ಸಂದೇಶ್ ಒಳ್ಳೆಯವನು. ಅಷ್ಟು ಹೆಣ್ಣುಮಕ್ಕಳನ್ನು ಯೂಸ್ ಮಾಡಿ ಒಂದು ಹೆಣ್ಣು ಹೇಳ್ತಾಳೆ 8 ವರ್ಷದಿಂದ ನಾನು ನಿನ್ನನ್ನು ಗಂಡ ಅಂತ ನಂಬಿಕೊಂಡಿದ್ದೀನಿ, ನನ್ನ ಮಗಳ ಬುಡಕ್ಕ ಬರ್ತೀಯ ನೀನು ಅಂತ ಕೇಳ್ತಾಳೆ ಆ ತಾಯಿ. 8 ವರ್ಷ ನಿನ್ ಜೊತೆಗೆ ನಾನು ಲೈಫ್ ಕಳೆದಿದ್ದೀನಿ, ನನ್ನಿಂದ ಸಂದೇಶ್ ಲೈಫ್ ಹಾಳಾಗಬಾರ್ದು ಅಂತ ನಾನು ಎಲ್ಲ ಡೀಟೇಲ್ ಕೊಡ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ನೀನು ನನ್ನ ಮಗಳ ತಂಟೆಗೆ ಬರ್ತೀಯಲ್ಲ, ಇಟ್ ಇಸ್ ದ ಫೈನಲ್ ಸಂದೇಶ್, ಬರ್ದಿಟ್ಕೋ ನೀನು. ಮಗಳ ಬುಡಕ್ಕೆ ಬಂದಾಗ ಅವಳು ಎಲ್ಲಿ ಓದ್ತಾಳೆ, ಎಕ್ಸಲೆಂಟ್, ಅವಳು ಹೇಳ್ಕೊಂಡು ಬರ್ತೀನಿ, ಅಲ್ಲಾಡಿಸ್ತೀನಿ ಅಂತಾನೆ. ಆ ಮಾತನ್ನೇ ಸುಮಟೋ ಕೇಸ್ ಹಾಕಿ FIR ಹಾಕ್ಬೇಕು, ಅವ್ರು ಅಮಾನತ್ ಮಾಡಬಾರ್ದು. ಎಲ್ಲಿ ಓದ್ತಿರೋದು ಎಕ್ಸಲೆಂಟಾ ಹೇಳಿದ್ರೆ ಪ್ರಫುಲ್ಲನಿಗೆ ಬೈದಂತ ಆಡಿಯೋ ಅದು. ಸೊ ಈಗ ಅಂತ ಹೇಳ್ಬೇಕು. ಯಾಕಂದ್ರೆ ಇದರಲ್ಲಿ ಪ್ರಫುಲ್ಲನಿಗೂ ಆ ವಿಡಿಯೋಗೂ ಸಂಬಂಧ ಇಲ್ಲ, ಬಟ್ ಪ್ರಫುಲ್ಲ ಆಡಿಯೋ ನೋಡಿರ್ಬೇಕಲ್ವಾ? ಈಗ ಅದೇ ಕಮಿಷನರ್ ಕೂಡ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಆ ಆಡಿಯೋದಲ್ಲಿ ಇದ್ದವರು ಅಥವಾ ಅವನು ಕಂಪೌಂಡ್ ಏನು ಹಾರಿ ಹೋಗಿದ್ದಾನೆ, ಅಥವಾ ಅವನು ಕಿಚನ್ ಅಲ್ಲಿ ಏನು ಡ್ಯಾನ್ಸ್ ಮಾಡಿದ್ದಾರೆ ಸಂದೇಶ್ ರಾವ್, ಸೊ ಇವರುಗಳು ಯಾರು ಕಂಪ್ಲೇಂಟ್ ಕೊಡೋಕೆ ಬರ್ತಾ ಇಲ್ಲ. ಇದು ಆಡಿಯೋನೇ ಬೇರೆ. ಇವರು ಪ್ರಫುಲ್ಲ ಆಗಿರ್ಬೋದು ಅಥವಾ ಸುಮತಿ ಆಗಿರ್ಬೋದು, ಇವರ ನಡುವೆ ನಡೆದಂತ ಆಡಿಯೋ ಅಲ್ಲ, ಅದು ಮಾತುಕತೆ ಅಲ್ಲ. ಸೊ ಆಗಿರ್ಬೇಕಾದ್ರೆ ಅವರು ಬರದೇ ಇದ್ದಂತ ಕಾರಣಕ್ಕಾಗಿ ಕಂಪ್ಲೇಂಟ್ ದಾಖಲು ಮಾಡೋಕೆ ಆಗೋದಿಲ್ಲ. ನಿಮ್ಮ ಎಲಿಗೇಷನೇ ಬೇರೆ ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ಕಮಿಷನರ್ಗೆ ನಿಮ್ಮ ಮುಖಾಂತರ ನಾನು ಕಮಿಷನರ್ಗೆ ಒಂದು ವಾರ್ತೆ ಹೇಳ್ತೀನಿ. ಒಂದು ಪಕ್ಷ ಒಂದು ಏನಾದರೂ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಪಬ್ಲಿಕ್ಕು ಎಲ್ಲ ಒಂದು ಕಡೆ ಜಗಳ ಮಾಡ್ಕೊಳ್ತಾರೆ. ಅದು ಫೇಸ್ಬುಕ್ಕಲ್ಲಿ ಬಂತು, ಇನ್ಸ್ಟಾಗ್ರಾಮಲ್ಲಿ ಬಂತು, ಸಣ್ಣ ವರ್ಡ್ಸ್ ಅಷ್ಟೇ. ಇಮಿಡಿಯೇಟ್ಲಿ ಹೋಗಿ ಇದ್ದ ಸೆಕ್ಷನ್ ಎಲ್ಲ ಹಾಕೊಂಡು ಬಂದು FIR ಮಾಡಿ ಒಳಗಾಕ್ತಾರೆ. ಸುಮೋಟೋ ಹೆಸರು. ಅದೇ ಇನ್ಸ್ಪೆಕ್ಟರ್ ಮೇಲೆ ಯಾವುದೇ ಮನೆಗೆ ಹೋಗ್ಲಿ ಅವನು ಇನ್ಸ್ಪೆಕ್ಟರ್ 3 ಸ್ಟಾರ್, ಅವ್ರಿಗೆ ಏನು ಸಮಾಜಕ್ಕೆ ಆನ್ಸರ್ ಕೊಡಬೇಕಾಗಿರುವರು?
ಇದು ಯೂನಿಫಾರ್ಮ್. ಇನ್ನೊಂದು ಲೇಡಿ ತನ್ನ ಹೆಂಡತಿ ಅದ್ರಲ್ಲಿ ಕದ್ಕೊಂಡು ಸಾಮ್ಯತೆ ಬರ್ತದೆ ತನ್ನ ಹೆಂಡತಿ ಅಂತ. ಇನ್ನೊಂದು ಲೇಡಿ ಮನೆಗೆ ಹೋಗಿ, ಹೆಂಡತಿ ಅಲ್ಲ ಲೇಡಿ ಮನೆಗೆ ಹೋಗಿ, ಆ ಲೇಡಿ ಮನೆಯಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅದೇ ಇದು ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕಾದ್ರೆ ಆ ಯೂನಿಫಾರ್ಮ್ಗೊಂದು ವ್ಯಾಲ್ಯೂ ಇಲ್ವಾ? ಆ ಸುಧೀರ್ ರೆಡ್ಡಿ ಸರ್ಗೆ ಅವ್ರು IPS ಓದಿಲ್ವಾ? ಅದಕ್ಕೆ ವ್ಯಾಲ್ಯೂ ಇಲ್ವಾ? ಅವ್ರಿಗೆ ಏನೊಂದು ಯಾವ ಸೆಕ್ಷನ್ ಸಿಗಲ್ವಾ ಅವರಿಗೆ? ಅದೇ ನನ್ನ ಮಗನಿಗೆ ಹೊಡೆದಾಗ ಸೆಕ್ಷನ್ ಇಲ್ಲ ಅವರಿಗೆ, ಈಗಲೂ ಸೆಕ್ಷನ್ ಇಲ್ಲ. ಅದೇ ಮಹಾನಿರ್ದೇಶಕರಿಗೆ ಸೆಕ್ಷನ್ ಸಿಗ್ತದೆ, ಜಡ್ಜಿಗೆ ಸೆಕ್ಷನ್ ಸಿಗ್ತದೆ, ಇವರಿಗೆ ಸೆಕ್ಷನ್ ಸಿಗುದಿಲ್ಲ. ಯಾಕಂದ್ರೆ ಇವರನ್ನು ರಕ್ಷಿಸುವ ಹುನ್ನಾರ, ಇದು ಯಾವ ಹಿತ ಅಂತ ಗೊತ್ತಿಲ್ಲ, ಇದು ಇವರನ್ನು ರಕ್ಷಿಸುವ ಹುನ್ನಾರ. ಫಾಸ್ಟ್ ನಾನು ಹೇಳ್ತದೆ ಸುಧೀರ್ ರೆಡ್ಡಿಯನ್ನು ಚೆಕ್ ಮಾಡಿಸ್ಬೇಕು ಏನಂತ, ಅವರದ್ದು ಇನ್ವೆಸ್ಟಿಗೇಷನ್ ಆಗಬೇಕು. ಯಾಕಂದ್ರೆ ಮೇಲಿನ ಗೃಹ ಮಂತ್ರಿ ಕಡೆಯಿಂದ. ಯಾಕಂದ್ರೆ ಇವ್ರು ಇನ್ನೂ ಆಧಾರ ಇಲ್ಲ ಅಂತ ಹೇಳಿದ್ರು. ಯಾಕೆ ಅವರನ್ನು ರಕ್ಷಿಸ್ಬೇಕು? ಇವರು ರಕ್ಷಿಸುವ ಹುನ್ನಾರ ಏನು ವೀಕ್ನೆಸ್ ಇದೆ ಇವ್ರ ಹತ್ರ? ಆ ಒಂದು ಯಾವುದೊಂದು ಗೇಟು ಹಾರ್ತಾರೆ ಅಲ್ವಾ? ಸರಿ, ಅವ್ರ ಮನೇಲಿ ಯಾರೋ ಸಮಸ್ಯೆ ಇದೆ, ಏನಿದು ಗೇಟ್ ಹಾರಿದ್ರು, ಬೀಗ ಹಾಕಿದ್ರು, ಗಾಡಿಗೆ ತುಳಿದ್ರು ದ್ವೇಷದಲ್ಲಿ. ಆ ಹೋಗುವ ಆ್ಯಕ್ಟಿಂಗ್ ಹೇಗಿರ್ತದೆ? ಈಗ ಹುಷಾರಿಲ್ಲ ಒಂದು ಹೆಣ್ಮಗಳಿಗೆ ಆದರೆ ಅಯ್ಯೋ ತುರಂತ್ಲಿ ಅದಕ್ಕೆ ಒಂದು ಹೋಗುವ ರಿಯಾಕ್ಟಿಂಗ್ ಬೇರುತ್ತೆ. ಇಲ್ಲ ಒಂದು ಜೆಂಟ್ಸು ಹೋಗಲ್ಲ, ಯಾರೋ ಏನಾದರೂ ಸಮಸ್ಯೆ ಇದ್ರೆ ಒಂದು ಇಬ್ಬರು ಹೋಗ್ತಾರೆ ಅಲ್ವಾ? ಇನ್ನೊಬ್ರು ಅದು ರಾತ್ರಿನ ಹೋಗುದು, ಯಾರಾದ್ರೂ ಹೋಗಲ್ವಾ? ಇದು ಕಳ್ಳನಾಗಿ ಮುಕ್ಲಿಕ್ಕೆ ಹೋಗೋದಲ್ವಾ? ಮನೆ ಹೆಣ್ಣಿಗೆ ಜೋರ್ ಮಾಡಿ ಅಧಿಕಾರ ದರ್ಪ ತೊಗೊಳ್ಳಿಕ್ಕೆ ಹೋಗೋದು. ಆ ಹೆಣ್ಣು ಸಂತ್ರಸ್ತೆ ಆಗಿರ್ಬೇಕು. ಯಾಕಂದ್ರೆ ಈಗ ಅವಳು ಎದುರು ಬರಲ್ಲ, ಇನ್ನೊಂದ್ಸಲ ಅವಳು ಮಾಧ್ಯಮದ ಮುಖಾಂತರ ಬರ್ತಾಳೆ ಅವಳು. ಯಾಕಂದ್ರೆ ಈಗ ಅವಳನ್ನ ಅಷ್ಟು ಇಟ್ಟಿರ್ಬೇಕು ಇವರು. ನನ್ಗೆ ಆ ವಿಡಿಯೋ ಸಿಕ್ಕಿಲ್ಲ, ನಾನು ಪಬ್ಲಿಕ್ ಇಂದ ನನಗೆ ಬಂದಿದ್ದು ಆ ವಿಡಿಯೋ ಕೂಡ. ಇನ್ನು ಯೂನಿಫಾರ್ಮ್ ಈಗ ಫಾಸ್ಟ್ ಆಕ್ಷನ್ ತಗೊಳ್ಬೇಕು. ಯಾಕಂದ್ರೆ ಅದು ಯೂನಿಫಾರ್ಮ್, ಅದು ಯೂನಿಫಾರ್ಮ್ ಅಲ್ಲಿ ಆತರ ಇವ್ರದ್ದು ಎಂಜಾಯ್ ಮಾಡುದಲ್ಲ. ಅವ್ರು ಬೇಕಾದ್ರೆ ಯಾವ್ದೋ ರಜೆ ಹಾಕಿ ಎಂಜಾಯ್ ಮಾಡ್ಲಿಕ್ಕೆ ರೆಸಾರ್ಟ್ಗೆ ಹೋಗ್ತಾರಲ್ಲ, ಎಲ್ಲೋ ಏನೋ ಅಂತ ಸಂಪಾಯಂತ ಇದು ಮತ್ತೆ IB ಅಲ್ಲಿಗೆ ಹೋಗ್ಲಿ. ಇನ್ನೊಂದು ಹೆಣ್ಣು ಮಗಳು ಯಾರು ಮಹಾತಾಯಿ ಫೋನ್ ಮಾಡುವಾಗ ತನ್ನ ಮಗಳ ಬುಡಕ್ಕೆ ಬರ್ತೀಯನೋ ಅಂತ ಹೇಳಿ ಬೈತಾಳ ಅವಳು. ಆ ತಾಯಿ ಬರಲ್ಲ ಅಲ್ವಾ? ತಾಯಿ ಬರಲ್ಲ, ಹೆದರ್ತಾರೆ, ಅಷ್ಟು ಹೆದರಿಸ್ತಾನೆ, ಫೋನ್ ಮಾಡಿ ಮುಖಾಂತರ ಹೆದರಿಸ್ತಾನೆ. ಇನ್ನೇನಾದ್ರು ಯೂನಿಫಾರ್ಮ್ ಹೇಳ್ತಾನೆ, ನನ್ನ ಇಲಾಖೆ ನನ್ನವ್ರನ್ನ ಬಿಟ್ಕೊಡ್ತದ, ನಾನು ಕೋಟಿ ಚೆಲ್ತೀನಿ, ನನಗೆ ಇದು ಪುರಾವೆ ಅವ್ರ ಕಡೆಯಿಂದ ಸಿಕ್ಕಿದೆ, ಯಾವ ಮಹಾತಾಯಿ ಅಲ್ಲಿ ಬರ್ತಾರ ಅವ್ರ ಕಡೆಯಿಂದ ಸಿಕ್ಕಿದೆ, ನನ್ನ ಇಲಾಖೆ ನನ್ನನ್ನು ಕೊಡ್ತಾರ. ಸುಮತಿ ನಾಯಕ್ ನೋಡಿ, ಇವತ್ತು ನಾವು ಎದುರು ಬೀಳುದು ದೊಡ್ಡದು, ನಾಳೆ ಅವನು ಯೂನಿಫಾರ್ಮ್ ಬಂದು ನಮ್ಮನ್ನು ತುಳಿತಾನೆ, ನಮ್ಮ ಮಕ್ಳಿಗೆ ಏನಾದ್ರು ಮಾಡ್ತಾನೆ, ಹೆದರಿಕೆ, ಭಯ. ಈ ಸೌತ್ ಕೆನಡದವ್ರಿಗೆ ತುಂಬಾ ಭಯ. ಸರಿ, ಸುಮೋಟ ಕೇಸ್ ಹಾಕಿ ಪಬ್ಲಿಕ್ಗೆ ಸುಮೋಟ ಕೇಸ್ ಹಾಕ್ಲಿ, ಪೊಲೀಸ್ನವರೇ ಹಾಕ್ಲಿ. ಆ ಹೆಣ್ಣು ಮಗಳಿಗೆ ಯಾಕೆ ಬೈತಿ? ಅವಳನ್ನು ಯೂಸ್ ಮಾಡಿದ್ವಿ, ಓಕೆ, ಅವಳು ಬರಲ್ಲ. ಹೆಣ್ಣು ಮಗಳು ಪಾಪಗೆ ಯೂಸ್ ಮಾಡುವ ಅಧಿಕಾರ ಇಲ್ಲ. ಅವಳು ಸಣ್ಣತಿದ್ಲು, ಈಗ 8 ವರ್ಷದ ಕತೆ ಇದು. ಈಗ ಅವಳು ಒಂದು 18 ವರ್ಷದ ಇರ್ಬೋದು ಹುಡುಗಿ ನನ್ನ ಲೆಕ್ಕದಲ್ಲಿ. ಇದು 15 ವರ್ಷದ್ದು 14 ವರ್ಷದ ಹುಡುಗಿ ಇನ್ನು ಕರೀತಾನ ಅಂದ್ರೆ 14, 16 ಎಕ್ಸಲೆಂಟ್ ಅಂದ್ರೆ ಒಂದು 16 ವರ್ಷ ಇರ್ಬೋದು, 10th ಏನೋ ಇರುವಾಗ. ಎಲ್ಲ ಇದೇನಂದ್ರೆ ಕರ್ಮಕಾಂಡ ಮತ್ತು ಕಾಮಕಾಂಡ ಅಂತಲೇ ಹೇಳ್ಬೇಕು ಸರ್ ಇದ್ರಲ್ಲಿ. ಅಂತ ಹೇಳಿದ್ರೆ ಈಗ ಒಂದಷ್ಟು ಜನ ಮತ್ತೊಂದು ಆರೋಪ ಮಾಡೋದೇನು ಅಂತ ಹೇಳಿದ್ರೆ, ಕಮಿಷನರ್ ಸುಧೀರ್ ರೆಡ್ಡಿ ಅವರನ್ನು ವರ್ಗಾವಣೆ ಮಾಡೋಕೆ ಒಂದಷ್ಟು ದೊಡ್ಡ ವ್ಯಕ್ತಿಗಳು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಮರಳು ದಂಧೆ ಆಗಿರ್ಬೋದು, ಮತ್ತೇನು ಅಕ್ರಮ ಚಟುವಟಿಕೆ ನಡೀತಾ ಇದೆ, ಅದನ್ನೆಲ್ಲ ತಡೆದ್ರು. ಮಂಗಳೂರು ಶಾಂತಿಯುತವಾಗಿದೆ. ಸೊ ಹೀಗಾಗಿ ಅವರನ್ನು ಇವರುಗಳ ಒಂದಷ್ಟು ಕೈವಾಡ ಇದೆ, ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ. ಸೊ ಹೀಗಾಗಿ ನಿಮ್ಮ ಹಿಂದೆ ಅವರೇ ಇದ್ದಾರೆ ಅಂತ ಹೇಳಿದ್ರೆ ಅವರುಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರಿಗೆ. ಸುಧೀರ್ ರೆಡ್ಡಿಯ ಮೇಲೆ ಎಲಿಗೇಷನ್ ಹಾಕಿದ್ರೆ ಅವರನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಕಳಿಸ್ಬೋದು, ಮತ್ತೆ ಇವರ ಅಕ್ರಮ ಚಟುವಟಿಕೆ ಮುಂದುವರಿಸಬಹುದು ಅನ್ನುವಂಥ ವಿಚಾರದಲ್ಲೂ ಕೂಡ ಆರೋಪ ಕೇಳಿ. ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ನಾನು ಯಾವಾಗಲೂ ಇದು ಈ ಆನ್ಸರ್ ಕೊಡ್ಬೇಕಂತಿದ್ದೆ, ನನಗೆ ನೆನಪಾಗ್ತಿರ್ಲಿಲ್ಲ. ಸುಧೀರ್ ರೆಡ್ಡಿ 1 ವರ್ಷಕ್ಕೆ ಬಂದಿದ್ದಾರೆ ಆಸ್ ಎ IPS. ನಮ್ಮ ಮಂಗಳೂರಲ್ಲ, ಕರ್ನಾಟಕ ರಾಜ್ಯನು ಎಲ್ಲೋ ಒಂದು ಕಮಿಷನರು 1 ವರ್ಷ ಇರ್ತಾರಲ್ಲ, 2 ವರ್ಷ ಇರ್ತಾರೆ. ದಂಧೆ ಮಾಡೋರು ಮಾಡ್ತಾರೆ. ಅದು BJP ಅಂತಲ್ಲ, ಗೌರ್ಮೆಂಟ್ ಕಾಂಗ್ರೆಸ್ ಅಂತಲ್ಲ, ದಂಧೆ ಮಾಡೋರು ಮಾಡ್ತಾರೆ. ಈಗ ಹಿಂದೂ ಮುಸ್ಲಿಂ ಗಲಾಟೆ ಆಗೋದು ನಮ್ಮ ಕರಾವಳಿಯಲ್ಲಿ ಸಹಜ. ಯಾಕಂದ್ರೆ ಇಲ್ಲಿಯ ಜನರಿಗೆ ಒಂದು ಬತ್ತಿ ಹೋಗಿದೆ, ನಾವು ಹಿಂದೂ ನಾವು ಮುಸ್ಲಿಂ ಅಂತ. ಅದು ಯಾರು? ಈ ಪೊಲೀಸ್ನವ್ರಿಗೆ ದೊಂಬಿ ಗಲಾಟೆ ಎಬ್ಬಿಸೋದು, ಅವ್ರಿಗೆ ಆಗದವರಿಗೆ. ಇನ್ನೊಂದು ಡ್ರಗ್ಸ್, ಏನು ನೀವು ಹೇಳಿದ್ರಲ್ಲ, ಡ್ರಗ್ಸ್ ಅನ್ನೋದು ನಮ್ಮ ಕರಾವಳಿಯಲ್ಲಿ ಇರಲೇ ಇಲ್ಲ. ಅದಕ್ಕೆ ಯಾವುದೋ ಕೇರಳದಿಂದ ಮತ್ತು ನಾರ್ತ್ಗಳಿಂದ ಬಂದಿದ್ದಿಲ್ಲ ಸ್ಟೂಡೆಂಟ್ಗಳಿಗೆ. ಅದೇನು ಈಗೀಗ ಸ್ವಲ್ಪ ಪಸರಿಸ್ತಿದೆ ಅಷ್ಟೇ. ಆ ಡ್ರಗ್ಸೇ ಸುಳ್ಳು ಪೊಲೀಸ್ನವರು ಎಷ್ಟೋ ಜನರಿಗೆ, ಹುಡುಗರಿಗೆ ಸುಳ್ಳು ಕೇಸ್ ಹಾಕಿ ಕೋಕೋ ಅಂತ ಹಾಕಿಟ್ಟೋದ್ರು ಇದೆ. ಅದನ್ನು ಕುಲಂಕುಷ ತನಿಖೆ ಮಾಡಿದ್ರೆ ಎಲ್ಲ ಡ್ರಗ್ಸ್ ಇಲ್ಲ ಅದರಲ್ಲಿ. ಇನ್ನು ನೀವೇನೋ ಮರಳು ಅಂತ ಹೇಳಿದ್ರಿ, ನಾನೊಂದು ನಿಮ್ಮ ಮಾಧ್ಯಮದ ವಿಷಯದಲ್ಲಿ ಮುಖಾಂತರ ರೆಡ್ಡಿ ಸರ್ಗೆ ಹೇಳ್ತೀನಿ, ನೀವು ಯಾವ ಮರಳು ಬಂದ್ ಮಾಡಿ, ಯಾವ ಜಲ್ಲಿಕಲ್ಲು ಬಂದ್ ಮಾಡಿ, ಯಾವ ಕಲ್ಲು ಬಂದ್ ಮಾಡಿ, ಇದು ಎಫೆಕ್ಟ್ ಆಗೋದು ಬಡವರಿಗೆ ಹೊರತು ಶ್ರೀಮಂತರಿಗಲ್ಲ, ಜಗಳ ಮಾಡುವವರಿಗೆಲ್ಲ. ಬಡವರು ಯಾವತ್ತೂ ಜಗಳ ಮಾಡ್ಲಿಕ್ಕೆ ಹೋಗಲ್ಲ. ಒಂದು ಮನೆ ಕಟ್ಬೇಕಾದ್ರೂ ಎಷ್ಟೋ ಕಷ್ಟ ಇದೆ. ನನ್ನ ಹಿಂದೆ ಯಾವ ಹುನ್ನಾರನೂ ಇಲ್ಲ, ಯಾರು ಹೇಳಿಕೊಡ್ಲಿಲ್ಲ ನನಗೆ. ನನ್ನನ್ನು ಎದುರು ಹಾಕಿ ಅವ್ರು ಯಾಕೆ ಹೇಳ್ಕೊಡ್ತಾರಲ್ಲ, ನಾನು ಅಂತ ಹುಡುಗಿನಲ್ಲ ಯಾರು ಒಬ್ರು ಹೇಳಿಕೊಟ್ಟು ನಾನು ಎದುರು ಬರ್ಲಿಕ್ಕೆ. ನಾನು ಒಂಥರ ಸಮಾಜ ಹೋರಾಟಗಾರ್ತೆ. ನಾನು ಇದ್ರ ಮುಂಚೆನೆ ಯಾವುದೋ ಒಂದು ವಿಷಯ ಹೇಳಿದ್ರೆ ನಾನು ಅದನ್ನು ಬುಡ ತನಕ
ತಗೊಂಡು ಹೋಗ್ತೀನಿ. ಯಾಕಂದ್ರೆ ನನಗೆ ಇವತ್ತು ಅನ್ಯಾಯ ಆಗಿದೆ ಅದೇ ಸ್ಟೇಷನಲ್ಲಿ. ನಾನು ಆಯುಕ್ತರ ಹತ್ರ ಹೋಗುವಾಗ ನನ್ನ ಅವ್ರ ಕಿಂಚಿತ್ ಬೆಲೆ ಕೊಟ್ಟಿಲ್ಲ. ACP ಅಂತೂ ನಮ್ಮನ್ನ ರೀತಿ ಹೊಡೆದ ದಿವಸನೇ ನಾಟಕ ಮಾಡ್ಲಿಕ್ಕೆ ಕಾಂಪ್ರಮೈಸ್ಗೆ ಹೇಳಿದವರು ಅವರು. ಅಂದ್ರೆ ACP ಯಾಕೆ ಇವನು ಸಂದೇಶನನ್ನು ರಕ್ಷಿಸುವ ಸಲುವ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಸುಧೀರ್ ರೆಡ್ಡಿ ಹತ್ರ ಹೋದ್ರು. ಸುಧೀರ್ ರೆಡ್ಡಿ ಹತ್ರ ಹೋಗಿ ಒಂದ್ರ ಮೇಲೆ ತಪ್ಪು ಮಾಡ್ತಾ ಸುಧೀರ್ ರೆಡ್ಡಿಯನ್ನು ಹಾಕಿಬಿಟ್ರು, ಕಿವಿಗೆ ತುಂಬಿಸಿಬಿಟ್ಟಿದ್ರು. ಈಗ ಯಾವುದೋ ಒಂದು ಯಾರೋ ಒಂದು ಕೈವಾಡ ಇರ್ಬೋದು ಇವಳ ಮೇಲೆ. ಅಂದ್ರೆ ಯಾವ ಆಫೀಸರ್ IPS ಬಂದ್ರು 1 ವರ್ಷ 2 ವರ್ಷಕ್ಕೆ ಅವ್ರು ಹೋಗ್ಲೇಬೇಕಲ್ವಾ? ಇಲ್ಲೇನು ಹುಕ್ಕಾಂ ಹೊಡ್ಲಿಕ್ಕೆ ಆಗುದಿಲ್ಲ, ಹುಕ್ಕಾಂ ಹೊಡ್ಲೇ ಬರೋದು. ಯಾಕಂದ್ರೆ ಈ ಊರಲ್ಲಿ ಬಂದು ಹುಕ್ಕಾಂ ಹೊಡಿದ ತಕ್ಷಣ ಅಲ್ಲೆಲ್ಲ ಅವರು ಸಷ್ಟ ಹಾಕ್ಬಿಡ್ತಾರೆ, ಈ ಬಡವರಿಗೆ ನ್ಯಾಯ ಸಿಗುದಿಲ್ಲ. ಇಂಥ ದಕ್ಷ ಅಧಿಕಾರಿಗಳು ಮಂಗಳೂರಿಗೆ ಬೇಕು. ಯಾಕೆಂತ ಹೇಳಿದ್ರೆ ಕೋಮು ಸಂಘರ್ಷವಾಗಿದ್ದಂತಹ ಮಂಗಳೂರನ್ನು ಶಾಂತಿಯುತವಾಗಿ ಮಾಡಿದ್ದಾರೆ. ಇಂಥ ದಕ್ಷ ಅಧಿಕಾರಿಯಿಂದ ಮಾತ್ರ ಸಾಧ್ಯ ಅಂತೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ನಾನು ಅದನ್ನು ನಂಬುದಿಲ್ಲ. ಯಾರು ಬೆಂಗಳೂರಲ್ಲಿ ಕೇಳಿಬಿಟ್ಟೆ ನಾನು, ಇವರು ಮಹಾನಿರ್ದೇಶಕರ ಆಫೀಸಲ್ಲೇ ಒಬ್ರು, ಸುಧೀರ್ ರೆಡ್ಡಿ ನಿಮ್ಮ ಊರಿಗೆ ಬಂದಿದ್ದಾರಲ್ಲ, ಅವ್ರು ಎಲ್ಲಿ ಜಗಳ ಆಗತ್ತೆ ಅಲ್ಲಿ ಮೊಕ್ಕಾಂ ಹೊಡ್ಲಿಕ್ಕೆ 3 ತಿಂಗಳಿಗೆ ಹೋಗುವವರೇ. ಅದೊಂದು ಸ್ಪೆಷಲ್ ಟೀಮ್ ಅಂತ. ಜಗಳ ಆದ್ರೆ ಆ 3 ತಿಂಗಳ ಅದನ್ನೇ ಅಬ್ಸರ್ವೇಷನ್ ಮಾಡಿ ಜಗಳ ತಣ್ಣನೆ ಮಾಡುವ ಅದೇ ಟೀಮು ಅಷ್ಟೇ ಅವರಿಗೆ ಗೊತ್ತಿರೋದು. ಮತ್ತೆ ಬೇರೆ ಬೇರೆ ವಿಷಯದಲ್ಲಿ ಅಷ್ಟು ಅವರು ಜಿಪುಣರಲ್ಲ, ಅದಕ್ಕೆ ಅವರು ಸ್ಪೆಷಲ್ ಅಂತ ಹೇಳೋದಕ್ಕೆ ಕೇಳಿದೆ. ಸೊ ಮಂಗಳೂರು ಶಾಂತಿ ಪ್ರಿಯರ ಅಸಹ್ಯ ಪ್ರಿಯರ ನನ್ಗೆ ಗೊತ್ತಿಲ್ಲ. ಮಂಗಳೂರು ಯಾವಾಗಲೂ ಶಾಂತಿ ಪ್ರಿಯರೇ. ಇಲ್ಲಿ ಎಲ್ಲರೂ ಬ್ಯುಸಿನೇ. ಒಂದಿಬ್ರು ಕೋಮು ಗಲಭೆ ಆಗ್ಬೋದು. ಈಗ ಕೋಮು ಗಲಭೆ ಯಾಕೆ ಆಗೋದಿಲ್ಲ ಅಂದ್ರೆ ಈ ಮರಳನ್ನೆಲ್ಲ ಬಂದ್ಬಿಟ್ಟು ಬಿಟ್ಟಿದ್ದಾರೆ. ಬಡವರ ಹತ್ರ ಕಾಸು ಇಲ್ಲ, ಜಗಳ ಮಾಡೋರು ಮಾಡ್ತಾರೆ. ಸಿಂಧಿ ಮುಸ್ಲಿಂ ಕೈಯಲ್ಲಿ ಕಾಸಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾರೆ. ಇನ್ನು ಮುಂಚೆನೂ ಅಷ್ಟೇ ಯಾವಾಗ ಒಮ್ಮೆ ಒಂದ್ಸಲ ಜಗಳ ಆಯ್ತು ಹಿಂದೂ ಮುಸ್ಲಿಂ ಇದು, ಆಮೇಲೆ ತುಂಬಾ ಕಮ್ಮಿ ಇತ್ತು. ಲಾಸ್ಟ್ ಟೈಮ್ ಒಮ್ಮೆ ಜಾಸ್ತಿ ಆಯಿತು. ಅದು ಬಿಟ್ಟು ಯಾವಾಗಲೂ ಜಗಳ ಇಲ್ಲ. ಅದೆಲ್ಲ ನಮ್ಮ ತಲೆಗೆ ಬರೋದು ಅಷ್ಟೇ. ಪೊಲೀಸ್ನವರೇ ಬಂದು ದೊಂಬಿ ಗಲಾಟೆ ಹಿಡಿಸೋದು. ನಾನೇನು ಪಬ್ಲಿಕ್ನವ್ರು ಯಾವಾಗಲೂ ಹಿಂದೂ ಮುಸ್ಲಿಂ ಅಂತ ಹೇಳಲ್ಲ. ಪೊಲೀಸ್ನ ಯಾವಾದರೂ ಒಬ್ಬ ದೊಂಬಿ ಗಲಾಟೆ ಸ್ಟಾರ್ಟ್ ಬಿತ್ತಿದ ನೀನು ಹಿಂದೂ ನೀನು ಮುಸ್ಲಿಮು ಹೇಳಿ ಕೂಡ ಅಲ್ಲಿ ಜಗಳ ಆಗೋದು ಇಷ್ಟೇ. ಮತ್ತೆ ಶಾಂತಿ ಮಂಗಳೂರಲ್ಲಿ ಆ ಥರ ಓವರ್ ಆಗಲ್ಲ. ಹೋದ ವರ್ಷ ಆಗಿಲ್ಲ ಅಂತಿಲ್ಲ. ಆವಾಗ ಈ ಟೈಮ್ ಬಂದರು ನಿಲ್ಲಿಸಿದ್ರು. ಅದೊಂದು ಓವರ್ ಅಂತ ನಾನು ಅವರನ್ನು ಅಷ್ಟರ ವಿಷಯದಲ್ಲಿ ನಾನು ಕೊಂಡಾಡಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಹಿಂದೆ ಯಾರೂ ದೊಡ್ಡವರು ಇಲ್ಲ ಅಂತ ಹೇಳಿದ್ರೆ, ಈಗ ಈ ಸುಧೀರ್ ಕುಮಾರ್ ರೆಡ್ಡಿಯನ್ನು ಟ್ರಾನ್ಸ್ಫರ್ ಮಾಡೋಕೆ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ, ದೊಡ್ಡ ವ್ಯಕ್ತಿಗಳು, ಒಂದಷ್ಟು ರಾಜಕೀಯ ವ್ಯಕ್ತಿಗಳು ಅಂತೇಳಿ ಕೂಡ ಕೇಳ್ಪಟ್ಟೆ. ಅವರು ಯಾರೂ ನಿಮ್ಮ ಹಿಂದೆ ಇಲ್ಲ. ನಾನು ಹೋರಾಡುವಾಗ ಇವತ್ತಿನ ತನಕ ಹೋರಾಡುವಾಗ ನನಗೆ ಹೆಲ್ಪ್ ಮಾಡಿಲ್ಲ. BJP ಅವರು ಹೇಳಿದ್ದು ಕಾಂಪ್ರಮೈಸ್, ಕಾಂಗ್ರೆಸ್ನವರು ಹೇಳಿದ್ದು ಕಾಂಗ್ರೆಸ್ನವರು ಕಾಂಪ್ರಮೈಸ್ ಹೇಳಿಲ್ಲ. ಸ್ಥಳೀಯ ಯುವ ನಾಯಕ ಹೇಳಿದ್ದು ಕಾಂಪ್ರಮೈಸ್. ಸ್ಥಳೀಯ ಯುವ ನಾಯಕನಿಗೆ ಗೊತ್ತಿದೆ ಈ ವಿಷಯ. ಯಾಕೆ ಇನ್ಸ್ಪೆಕ್ಟರ್ ಸಂದೇಶ್ ಒಬ್ಬ ಅರೆ ಹುಚ್ಚ ಅಂತ ಗೊತ್ತಿದೆ, ಕಮಿಷನರ್ಗೂ ಗೊತ್ತಿದೆ, ACPಗೂ ಗೊತ್ತಿದೆ. ಯಾಕೆ ಕಮಿಷನರ್ಗೆ ಅವನ ಹಣೆ ಬರ ಗೊತ್ತಿಲ್ವೇನು, ಇಷ್ಟೆಷ್ಟು ಕೇಸ್ ಹೋಗ್ತದೆ ಏನೆಲ್ಲ? ಇಲ್ಲಾಂದ್ರೆ CC ಕ್ಯಾಮೆರಾ ಚೆಕ್ ಮಾಡಿ ಗೊತ್ತಾಗುತ್ತೆ. ಅವಾಗ ಗೊತ್ತಾಗುತ್ತೆ ಸುಮತಿ ಹೇಳೋದು ಸರಿನಾ ಸುಳ್ಳ ಅಂತ ಹೇಳಿ. ಎಲ್ಲ ACP ಮತ್ತು ಇವ್ರದ್ದು ಒಳಗಿಂದ ಡ್ರಾಮಾ ಮಾಡ್ಕೊಂಡು ಇವ್ರದೇ ಒಂದು ಚೈನ್ ಲಿಂಕ್ ಆಗಿ ಬೆಳೆದಿದೆ. ಇನ್ನೊಂದು ಪಬ್ಲಿಕ್ ವಿಷಯದಲ್ಲಿ ಹೇಳ್ತೀನಿ, ಇವತ್ತಿಗೆ ನೀವು ಹೋಗಿ ಪ್ರತಿ ಅಂಗಡಿಗೂ ಹೋಗಿ ಕೇಳ್ಕೊಳ್ಳಿ, ಇನ್ಸ್ಪೆಕ್ಟರ್ ಸಂದೇಶ್ ಒಳ್ಳೆಯವನ, ACP ಶ್ರೀಕಾಂತ್ ಹೇಗೆ, ಅದು ಮುಲ್ಕಿ ಸರತ್ಕಲ್ಲು, ಇನ್ನೊಂದು ಯಾವುದೋ ಕಾವೂರು ಸ್ಟೇಷನ್ ಮೂಡುಬಿದ್ರೆ, ಇಷ್ಟು ಸ್ಟೇಷನ್ಗೆ ಅವ್ರು ಲಿಮಿಟ್ ಆಗಿರ್ತಾರೆ. ಯಾರಲ್ಲಾದ್ರೂ ಒಳ್ಳೆ ಅಭಿಪ್ರಾಯ ಇದ್ರೆ ಹೇಳಿ. ಇಲ್ಲ, ಆ ಬಂಡವಾಳವನ್ನು ನಮ್ಮ ಸುಧೀರ್ ಸರ್ ಹತ್ರ ತುಂಬಿಸಿಬಿಟ್ಟಿದ್ದಾರೆ. ಸುಧೀರ್ ಸರ್ ಏನ್ ಮಾಡಿದ್ದಾರೆ, ಇವ್ರು ಹೇಳಿದನ್ನು ಕಿವಿ ಕೊಟ್ಟು ಸತ್ಯ ಇವ್ರದೇ ಅಂತ ಹೇಳ್ಕೊಂಡಿದ್ದಾರೆ. ಅವರು ನಾನು ಹೇಳೋದಾದ್ರೆ ಕಮಿಷನರ್ ಲೆವೆಲಲ್ಲೇ ಯೂನಿಫಾರ್ಮ್ ಚೇಂಜ್ ಮಾಡಿಬಿಟ್ಟು ಗುಪ್ತಚರ ಇಲಾಖೆಯಾಗೆ ಮೂಡುಬಿದ್ರೆ ಸ್ಟೇಷನ್ ಬನ್ನಿ, ಪಬ್ಲಿಕ್ಕಿಗೆ ಬನ್ನಿ. ಇವತ್ತೇ ನೀವೇನು ಹೇಳಿದ್ರಲ್ಲ, ಇವತ್ತು ನಾನು ಚಾಲೆಂಜ್ ಹಾಕೋದು, ಕಮಿಷನರ್ ಥ್ರೋ ACP ಬಿಟ್ಬೇಡಿ, ಗುಟ್ಟಾಗಿ ಯೂನಿಫಾರ್ಮ್ ಕಳ್ಚಿ ಪಬ್ಲಿಕ್ ತರ ಗುಪ್ತಚರವಾಗಿ ಈ ಪಬ್ಲಿಕ್ ಮೂಡುಬಿದ್ರೆ ಮತ್ತು ಬಸ್ಪೆ ಮತ್ತು ಕಾರ್ಕಳಕ್ಕೆ ಬಂದು ಈ ಸಂದೇಶ ಒಳ್ಳೆಯವನ ಅರೆ ಹುಚ್ಚನ ಅಂತ ಕೇಳ್ಕೊಂಡು ಹೋಗ್ಲಿ. ಚೆಕ್ ಮಾಡ್ಲಿ, IB ಚೆಕ್ ಮಾಡಿ ಮೂಡುಬಿದ್ರೆ ಸ್ಟೇಷನ್ CC ಸತ್ಯ ಇರೋದು ಅಲ್ಲಿ. ಮತ್ತೆ ಇವ್ರದ್ದು ಟ್ರಾನ್ಸ್ಫರು, ಇವ್ರು IPS ಆಫೀಸರ್ ಎಲ್ಲಿ ಹೋದ್ರು ಇವ್ರು ಡ್ಯೂಟಿ ಮಾಡ್ಲೇಬೇಕು. ಒಂದೊಂದು ವರ್ಷ ಇರ್ತಾರೆ ಹೋಗ್ತಾರೆ. ನಮ್ಗೇನಾಗ್ಬೇಕು ಅವರಿಂದ? ನಮ್ಗೇನು ಪೊಲೀಸ್ ಇಲಾಖೆದು ಊಟ ಕೊಡಲ್ಲ. ನಮ್ಗೇನಾದ್ರು ಸಮಸ್ಯೆ ಆದ್ರೆ ನ್ಯಾಯ ಕೇಳಲಿಕ್ಕೆ ಅಷ್ಟೇ ಹೋಗುದು ನಾವು. ಅದು ನಾವು ನಮ್ಮ ಅಕ್ಕನ ವಿಷಯ ಬಿಟ್ಟರೆ ನಾನು ಇಲ್ಲಿ ತನಕ ಪೊಲೀಸ್ ಸ್ಟೇಷನ್ ಎತ್ತಿಲ್ಲ. ಇವಳೇನು ಹೇಳ್ತಾಳೆ ಅಲ್ಲಿ ಕೇಸು ಇಲ್ಲಿ ಕೇಸು, ಯಾರಿಗೋಸ್ಕರ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿರ್ಬೋದು. ನಾನಾಗಿ ಪೊಲೀಸ್ ಸ್ಟೇಷನ್ಗೆ ಇನ್ನೊಬ್ರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಲ್ಲ. ಈಗ ಇವರು 2ನೇ ಮದುವೆ ಆಗಿದ್ದು ನಿಮ್ಗೆ ಗೊತ್ತಿತ್ತ? ಪ್ರಫುಲ್ಲರ್ ಅವರು 2ನೇ ಮದುವೆ ಆಗಿರೋದು ಗೊತ್ತಿರೋದು. ಮತ್ತೆ ಮಕ್ಕಳು ಯಾವಾಗ ನಿಮ್ ಜೊತೆಗೆ ಬಂದ್ರು ಅಂತ ಹೇಳಿ? ಇವಳು ನನ್ಗೆ ಮದುವೆ ಆಗೋ ಮುಂಚೆ ಇವಳಿಗೆ ಬೇಗ ಮದುವೆ ಆಗಿದೆ. ಕಮ್ಮಿ ಅಂದ್ರೆ 22 ಇಯರ್ಗೆ ಮದುವೆ ಆಗಿದೆ ಇವಳಿಗೆ. ಇವಳು ಅಷ್ಟೇ ಜೋರು ಮನೇಲಿ ಹೇಳಿದ್ ಕೇಳಲ್ಲ. ಅವಳು ಮದುವೆ ಆಗಿ ಹೋದಳು, 1 ವರ್ಷನೇ ಗಂಡ ತಿರಿ ಹೋದ್ನು ಪ್ರೆಗ್ನೆಂಟ್ ಇರುವಾಗಲೇ. ಆವಾಗ ಹಿಡಿದ ಹುಚ್ಚಿ ಇನ್ನೂ ಬಿಟ್ಟಿಲ್ಲ ಅವಳಿಗೆ. ಎಲ್ಲ ಮಾನಸಿಕ ಅಸ್ವಸ್ಥೆ ಅಂತ ಹೇಳ್ಕೊಂಡು ಬಾಂಬೆ ಕರ್ಕೊಂಡು ಹೋದ್ರು ಅಣ್ಣನವರು. ಅಲ್ಲಿಂದ ಓಡಿದ್ಲು. ಆಮೇಲೆ ನನ್ನ ಮದುವೆ ಆಗೋ ಪುನಃ ಎತ್ಕೊಂಡು ಬಂದು ಅಲ್ಲಿ ಕುತ್ಕೊಳಿಸಿದ್ರು. ಹೇಗೋ ನನ್ನ ಮದುವೆ ಆಗಿ ಕಳಿಸಿದ ನಂತರ ವಾಪಸ್ ತನ್ನ ಮನೆಗೆ ಬಂದು ಕುತ್ಕೊಂಡ್ಲು.
2 ಮದ್ವೆನೇ ಆಗಿಲ್ಲ ಅವಳಿಗೆ. ನನ್ನ ಮದ್ವೆಗೆ ಬಂದೊಂದು ದೂರದ ಹುಡುಗನೊಟ್ಟಿಗೆ ಹೋಗಿದ್ದಾಳೆ. ನಾವು ಮರ್ಯಾದೆಗೋಸ್ಕರ ಅಲ್ಲೇ ನಾನು ಹೇಳಿದ್ನಲ್ಲ, ಒಂದು ಯಾವಾಗಲೂ ಒಮ್ಮೆ ಬೈಟ್ ಕೊಡುವಾಗ ಹೇಳಿದೆ, ಅವಳು ಮ್ಯಾಜಿಕ್ ಪ್ರಫುಲ್ಲ ಅಂತ. ಅವಳು ಮ್ಯಾಜಿಕ್ ಪ್ರಫುಲ್ಲ ಅಂದರೆ ಅವಳು ಲಾಸ್ಟ್ ಟೈಮ್ ಧರ್ಮಸ್ಥಳದಲ್ಲಿ ಅಜ್ಜಿ ಬಂದಿತ್ತು. ಧರ್ಮಸ್ಥಳ ಬಗ್ಗೆ ಅವ್ರು ಹೇಳ್ಕೊಟ್ರು ಇವ್ರು ಹೇಳ್ಕೊಟ್ರು ಅಂತ ಸುಳ್ಳನ್ನು ಸತ್ಯವನ್ನು ಪೋಷಿಸಿ ಎಲ್ಲ ಮಾತಾಡುವಳು. ಅದೇ ಅವಳ ಮಾತಿಗೆ ಸ್ಪಷ್ಟತೆ ಇಲ್ಲ. ಇವತ್ತಿಗೆ ಅವಳಿಗೆ ಆಧಾರ್ ಕಾರ್ಡೇ ಇಲ್ಲ. ಅವಳಿಗೆ ಹುಟ್ಟಿದ್ದು ಡೇಟ್ ಅವಳಿಗೆ ಗೊತ್ತಿದೆ, ಡೇಟ್ ಆಫ್ ಬರ್ತನೇ ಚೇಂಜ್ ಮಾಡಿ ಕೂತ್ಕೊಂಡಿದ್ದಾಳೆ ಅವಳು ಬದುಕಬೇಕು. ಅವಳು ಬದುಕುದಕ್ಕೆ ಯಾರ್ಯಾರನ್ನು ಸಿಕ್ಕಿ ಸಾಕ್ತಿದ್ದಾಳೆ. ಮಡಿವಾಳ ಹೇಳ್ತಾಳೆ ಅದು ಆಸ್ತಿ ಗಂಧದ ಮರ ನೆಟ್ಟಿದ್ದೇನೆ ಅಂತಾಳೆ. ಯಾರೋ ಪ್ರವೀಣ್ ಪಿಂಟೋಗೆ 3 ಲಕ್ಷ ಕೇಳಿದ್ದೀನಿ ಅಂತಾಳೆ. ಇನ್ನೊಂದು ಕೇಸಲ್ಲಿ ಹೇಳ್ತಾಳೆ ಅವಳ ಮೇಲೆ ಎಲ್ಲ ಕಡೆಯಲ್ಲಿ ಕಂಪ್ಲೇಂಟ್ ಇದೆ ಅಂತಾಳೆ. ಎಲ್ಲ ಪ್ರೂಫ್ ತಗೊಂಡು ಬರಲಿ. ಒಟ್ಟು 4 ಇದೆ. ಈಗ ಹಾಗಾದ್ರೆ ನಾನು ಹೇಳ್ಬೋದಲ್ಲ, ನಾನು ಇವಿದ್ದು ಪ್ರೂಫ್ ಹೇಳ್ಬೋದು. ಅವಳದ್ದು ಆಧಾರ್ ಕಾರ್ಡ್ ಏನು ಇದೆ, ನನ್ನ SLC ಮಾರ್ಕ್ಸ್ ಕಾರ್ಡ್ ಯೂಸ್ ಮಾಡಿದ್ದಿದೆ, ಅವಳು ಯೂಸ್ ಮಾಡಿದ್ದು. ಇನ್ನೇನದು ಹೇಳ್ತೀವಲ್ಲ ಮಡಿವಾಳ ಅದ್ರ ಇದೆ. ಇನ್ನೊಂದು ಆಸ್ತಿ ಬಗ್ಗೆ ಹೇಳ್ತಾಳೆ, ಅದು ಕುಟುಂಬದವರು ಅಂತಾಳೆ. ಹಾಗಾದ್ರೆ ಅವಳು ಕುಟುಂಬದವರನ್ನೇ ಕರ್ಕೊಂಡು ಬರಲಿಲ್ಲ. ನೋಡಿ ಇವಳು ಹೋಗ್ಲಿ ಇವಳು ಗಂಡನ ಮನೆಗೆ, ಈಗ ಇವಳ ಅಪ್ಪನ ಮನೆಗೆ ಹೋಗ್ಲಿ, ಕೇಳಿ ಇವನ ಅಪ್ಪನ ಮನೆ ಎಲ್ಲಿ ಅಂತ. ಇವನಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅವಳು ಪರಿಸ್ಥಿತಿ. ನಮ್ಮ ಅಣ್ಣ ಇದ್ದಾನೆ, ಅವನಿಗೆ ಗೊತ್ತಿಲ್ಲ ಅವಳು ಎಲ್ಲಿಗೆ ಅವಳ ಗಂಡನ ಮನೆ ಅಂತ. ಅವನಿಗೆ ಇವಳಿಗೆ ಈಗ ಇರುವವನಿಗೆ ಒಂದು ಮದುವೆಗೆ ಒಂದು ಮಗ ಇದ್ದಾನೆ 30 ವರ್ಷದ್ದು. ನಾನು ಹೇಳಿದ್ದು ನಿಜ, ನೀನು ನೋಡು ನಿನ್ನ ಗಂಡಂದು ನೀನು ಸ್ವಂತ ಹೆಂಡತಿ ಅಲ್ಲ. ನಾಳೆ ಅವನೇನಾದ್ರು ಸತ್ತು ಹೋದ್ರೆ ನಿಂಗೆ ಏನಿಲ್ಲ, ಈಗಲೇ ಏನಾದ್ರು ಆ ಮನೆ ನಿನ್ನ ಹೆಸರಿಗೆ ಬರ್ದಿಡು ಅಂತ. ಅದನ್ನೇ ಬಂಡವಾಳ ಹಾಕೊಂಡು ನಾನೇ ಅವಳು ನನ್ನ ಹೆಸರಿಗೆ ವಿಲ್ ಮಾಡಿಸಿದ್ದೀನಿ ಅಂತ ಹೇಳ್ತಾಳೆ. ಎಷ್ಟು ಮೂರ್ಖಳು ಅವಳು ಹೇಳಿ. ಅವಳಿಗೆ ಆ ಮನೇಲಿ ಹಕ್ಕಿಲ್ಲ, ನನಗೆ ಹಕ್ಕು ಬರುತ್ತೆ. ನಾನೇನು ಅವಳು ಗಂಡನ ಪಾಲ್ದಾರಲ್ಲ. ಆ ಫ್ಲಾಟ್ ಇರುವಂತದ್ದು ಈಗ 2ನೇ ಗಂಡಂದು ಫ್ಲಾಟ್. ಅದು 2ನೇ ಗಂಡ ಫಸ್ಟ್ ಗಂಡ ಅಂತ ಹೇಳಿಕ್ ಬರಲ್ಲ. ಫಸ್ಟ್ ಗಂಡನ ಮಗ ನನ್ನ ಜೊತೆ ಇದ್ದಾನೆ. ಈಗ ಇವಳು ಲೀವಿಂಗ್ ಟುಗೆದರ್ ಇರೋದು. ಅವಳು ಲಿವಿಂಗ್ ಟುಗೆದರ್ ಇರೋದು ನಿತ್ಯಾನಂದನಿಗೆ ಆಲ್ರೆಡಿ ಮದುವೆ ಆಗಿ ಕಾರ್ಕಳದಲ್ಲಿ ಇದ್ದಾರೆ. ನಿತ್ಯಾನಂದಂದು. ನೀವು ಯಾಕೆ ಕರ್ಕೊಂಡು ಬಂದ್ರಿ ಅಂತೇಳಿ ಆ ಮಕ್ಕಳನ್ನ? ನಾನು ಇವಳು ನೋಡುದಿಲ್ಲ, ಮನೆ ಬಿಟ್ಟು ಹೋದ್ಲಲ್ಲ ಫಸ್ಟ್ ಮಗುವನ್ನು ಬಿಟ್ಟು. ಹೌದು, ಇವಳು ಎಲ್ಲೂ ಹೋಗ್ತಾಳೆ, ಹೋದ್ರೆ ಮನೆಗೆ 4 ದಿವಸ ಬರುದಿಲ್ಲ. ಆಳ್ವಾಸಲ್ಲಿ ಕೆಲಸ ಮಾಡ್ತೀನಿ ಅಂತಾಳೆ. ಅದೇ ಮ್ಯಾಜಿಕ್, ಅದೇ ಹೇಳಿಕ್ ಬರಲ್ಲ. ಒಂದ್ಸಲ ಪೇಪರೆಲ್ಲ ಬಂದಿತ್ತು ನಮ್ಮ ಮನೆ ಮರ್ಯಾದೆ. ಈಗ ಅವಳು ಹರಾಜು ಹಾಕಿದ್ದಾಳೆ, ನಾನು ಹರಾಜು ಹಾಕ್ಬೇಕಾಗತ್ತೆ ಒಂದೊಂದ್ಸಲ. ಹೆಣ್ಸು ಮಕ್ಳು ಹೇಳ್ತಾರೆ. ಹಾಗಿರುವಾಗ ನನಗೆ ಮದುವೆ ಆಗಿ ಹೋದ ನಂತರ ನನ್ನ ಗಂಡ ಫಾರಿನಲ್ಲಿ ಇದ್ರು. ಅವಾಗ ಅಮ್ಮ ನನ್ನ ಜೊತೆ ಬಂದ್ಬಿಟ್ರು. ಅಮ್ಮನ ಜೊತೆ ಈ ಪಾಪು ಇದ್ದ, ಅವಳು ಫಸ್ಟ್ ಗಂಡ ಮಗ. ಇವಳು ಹೋಗ್ಬಿಟ್ಲಲ್ಲ ಇನ್ನೊಬ್ರ ಜೊತೆ. ಆವಾಗ ಆ ಹುಡುಗ ಅಮ್ಮ ನನ್ನ ಜೊತೆ ಬಂದ್ರು. ನನ್ನ ಗಂಡ ಫಾರಿನಲ್ಲಿ. ನಾವು ಕಾರ್ಕಳದಲ್ಲಿ 2000 ಕಾರ್ಕಳ ಪೇಟೆಗೆ 2008ಗೆ ಬಂದ್ಬಿಟ್ವಿ. 2008-9 ಕ್ರಶ್ ಕಿಂಗ್ ಶಾಲೆಗೆ ಹಾಕಿದ್ದು ನಾನು. 2009ಗೆ ಕಾರ್ಕಳ ಸಿಟಿಗೆ ಬಂದ್ವಿ ನಾವು. ಕಾರ್ಕಳಕ್ಕೆ ಕಾಂತಾವರದಲ್ಲಿ ಇರಲಿಲ್ಲ. ಇವಳಿಗೆ ಮಾತ್ರ ಅಡ್ರೆಸ್ ಇಲ್ಲ, ಅದೇ ಅಡ್ರೆಸ್ಸಲ್ಲಿ ಸುತ್ತಿದ್ಲು ಅವಳು. ಈಗ ಲಿವಿಂಗ್ ಟುಗೆದರ್ಲಿ ಇರುವ ಮೌನಿಗೂ ಸಹ ಆಧಾರ್ ಕಾರ್ಡ್ ಎಲ್ಲ ಮಾಡಿಸಿಲ್ಲ ಅವಳು ಆ ಟೈಮಲ್ಲೆಲ್ಲ. ಇತ್ತೀಚೆಗೆ ಮಾಡಿಸಿರ್ಬೇಕು. ಕಾಂತಾವರದ ಅಡ್ರೆಸ್ಸಲ್ಲಿ ಇದ್ಲು. ಕಡಾಯದಾಗಿ ಏನು ಹೇಳೋದು, ನನ್ನ ವೈಯಕ್ತಿಕ ವಿಷಯ ಬಂದ್ಬಿಟ್ಟಿದೆ, ಮರ್ಯಾದೆ ಹೋಗೋ ವಿಷಯ ಬಂದಿದೆ. ಹಾಗಾಗಿ ನನಗೊಬ್ಬ ಅಣ್ಣ ಇದ್ದಾನೆ, ನಮ್ಮ ಫ್ಯಾಮಿಲಿ ಇದೆ, ಒಳ್ಳೆ ಮನೆತನದ್ದು. ಇಡೀ ನಮ್ಮ ಮನೆತನದ ಫ್ಯಾಮಿಲಿಯನ್ನು ರೋಡಿಗೆ ಹಾಕಿಬಿಟ್ಟ ಇನ್ಸ್ಪೆಕ್ಟರ್ ಸಂದೇಶ್ ಕಾಮಕ. ನಾನು ಅದೇ ಥರ ಹೇಳ್ತೀನಿ, ನನ್ನ ಅಕ್ಕನಿಗೆ ಹೇಳಿಕ್ಕೆ ಆಗಲ್ಲ ನನಗೆ. ಇದರಲ್ಲಿ ನನ್ನ ಪರಿವಾರವನ್ನೇ ರೋಡಿಗೆ ಹಾಕಿಬಿಟ್ಟ. ಈಗ ನನ್ನ ಮರ್ಯಾದೆಗೋಸ್ಕರ ಮಕ್ಕಳಿಗೋಸ್ಕರ ಪೇಚಾಡ್ತಿದ್ದೀನಿ. ಅದೇ ಹೇಳಿದ್ನಲ್ಲ, ಯಾವ ಗಂಡ ಹೆಂಡತಿ ಹೋಗ್ತಾರೆ ಸ್ಟೇಷನಲ್ಲಿ, ಆ ಗಂಡನಿಗೆ ಹೆಂಡತಿ ಇಲ್ಲ. ಯಾವ ಸಮಸ್ಯೆ ಬಂತ ಫ್ಯಾಮಿಲಿಗೆ, ಆ ಫ್ಯಾಮಿಲಿ ಹೆಣ್ಣು ಅವ್ರ ಫ್ಯಾಮಿಲಿಗೆ ಬರಲ್ಲ. ಈಗ ಮಕ್ಕಳು ಅವಳದೇ, ಆ ಮಕ್ಕಳಿಗೆ ತಾಯಿ ಬೇಡ ಅಂದಮೇಲೆ ಅವಳಿಗೆ ಮಕ್ಕಳು ಬೇಡ, ತಾಯಿಗೆ ಅಲ್ಲ, ಮಕ್ಕಳಿಗೆ ತಾಯಿ ಬೇಕು, ತಾಯಿಗೆ ಮಕ್ಕಳು ಬೇಡ, ಸಂದೇಶ ಬೇಕು. 1 ವರ್ಷ ಅಷ್ಟೇ ಗೊತ್ತು ಇನ್ಸ್ಪೆಕ್ಟರ್ ಸಂದೇಶ ಅವಳಿಗೆ. ನನಗೆ ಇವಾಗ 48 ವರ್ಷ. ನನ್ನ 48 ವರ್ಷದಿಂದ ನನ್ನ ತಂಗಿ ಅವಳಿಗೆ ಗೊತ್ತು. ತಂಗಿ ಏನು ಕಷ್ಟ ಮಾಡಿ ಸುಖ ನೋಡಿದಾಳೆ ಅಂತ ಗೊತ್ತು ಅವಳಿಗೆ. ತಂಗಿ ಮೇಲೆ ಪ್ರೀತಿ ಇಲ್ಲದ್ದು 1 ವರ್ಷಕ್ಕೆ ಬಂದ ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ ಅವನ ಗುಣನಡತೆನೇ ಸರಿ ಅಂತ ವಾದ ಮಾಡ್ತಿದ್ದಾಳೆ. ಅಂದರೆ ಆ ಹುಚ್ಚು ಬುದ್ಧಿಗೆ ನಾನೇನು ಆನ್ಸರ್ ಕೊಡುವಂಗಿಲ್ಲ. ನೀವು ಹೇಳ್ತಿದ್ರಿ ಕಮಿಷನರ್ ಅವರು ಮಾತಾಡ್ತಾ ಇಲ್ಲ, SCP ಅವರು ಮಾತಾಡ್ತಾ ಇಲ್ಲ ಅಂತ. ಇದರಲ್ಲಿ ನಮಗೆ ನ್ಯಾಯ ಸಿಗುದಿಲ್ಲ. ನಾನು ಇನ್ನೂ ಹೇಳ್ತೀನಿ, ನಮ್ಮ ಮಂಗಳೂರು ಇಲಾಖೆಯಲ್ಲಿ ನಮ್ಗೆ ನ್ಯಾಯ ಸಿಗಲ್ಲ. ಪೊಲೀಸ್ ಇಲಾಖೆಯಲ್ಲಿ ನಾವು ಅದಕ್ಕೆ ಮಹಿಳಾ ಆಯೋಗಕ್ಕೆ ಹೋಗಿದ್ವಿ. ಇವತ್ತು ನಮಗೆ ಪ್ರೊಟೆಕ್ಟ್ ಆಗಿ ನಿಂತಿದ್ದು ಮಹಿಳಾ ಆಯೋಗನೇ. ನಮ್ಮ ಮ್ಯಾಮ್ ಬಂದಿದ್ದಾರೆ, ಅವ್ರ ಹತ್ರನೇ ನಾನು ಇವತ್ತು ಪ್ರೆಸ್ಗೆ ಬಂದೀನಿ, ನಿಮ್ಮ ಮುಖಾಂತರ ಮಾತಾಡಕ್ಕೆ ಬಂದೀನಿ. ನಾನು ಪೊಲೀಸ್ ಇಲಾಖೆಗೆ ಹೋಗಲ್ಲ, ನನಗೆ ಅವ್ರು ರಕ್ಷಣೆ ಕೊಡಲ್ಲ. ಅವರು ರಕ್ಷಣೆ ಕೊಡಬೇಕಿದ್ರೆ ನಾನು ಯಾವತ್ತು ಹೊಡೆದು ಅಷ್ಟು ದೊಡ್ಡ ಕೇಸ್, ಅದು ನಾವು ST, ನನ್ನ ಮಗನಿಗೆ ಹೊಡೆದು, ನನಗೆ ಹೊಡೆದು, ನನಗೆ ಮಾನಹಾನಿ ಮಾಡಿ, ಕಿರುಕುಳ ಮಾಡಿ, ಲೈಂಗಿಕ ಕಿರುಕುಳ, ಆ CC ಫುಟೇಜ್ ಸತ್ಯ ಇವಾಗಲೂ ಇದೆ. ಹೊಡೆದಿದ್ದು ಫೋಟೋ ಇದೆ. ಅದು ನೀವೇ ಯೋಚಿಸಿ, ಮಕ್ಕಳಿಗೆ ಹೊಡಿಬೋದಾ? ಸಣ್ಣ ಮಗನಿಗೆ ಹೊಡಿಬೋದಾ? ನನ್ನ ಮಗನಿಗೆ ಹೊಡಿಬೋದಾ? ಮಾನಹಾನಿ ಮಾಡ್ಬೋದಾ? ಜಾತಿ ನಿಂದನೆ ಮಾಡ್ಬೋದಾ? ಬೈಬೋದಾ? 6 ಗಂಟೆಯಿಂದ 11 ಗಂಟೆ ಲೇಡಿ ಪೊಲೀಸ್ ಇರ್ಬೇಕಾ ಬೇಡವಾ? ಸರಿ, ನಮ್ದೇ ತಪ್ಪಾದ್ರೆ ಯಾಕೆ ಕರ್ತವ್ಯಕ್ಕೆ ಅಡ್ಡಿ ಅಂತ ಕೇಸ್ ಹಾಕಿಲ್ಲ ಇವರು?
ಎಷ್ಟು ಇವರೇ ಎಲ್ಲ ತಪ್ಪಿರುವಾಗ ಇವರೇ ಮಾಡಿದ್ ಪುನಃ ಅದನ್ನೆಲ್ಲ ನಾನು ಸೆಟ್ಲ್ಮೆಂಟ್ ಮಾಡ್ಬೇಕಂತೆ, ನಾನೇ ಸೆಟ್ಲ್ಮೆಂಟ್ ಮಾಡ್ಬೇಕು, ಇಲ್ಲಾಂದ್ರೆ ನಾನು ಸಹಕರಿಸ್ಬೇಕು. ಏನು ಇದ್ರಲ್ಲಿ ನ್ಯಾಯ ಸಿಗುತ್ತಾ? ಮಾಡಿದ್ದು ತಪ್ಪಿಗೆ ಮತ್ತೆ ಹೇಗೆ ಸುಧೀರ್ ಸರ್ ಇವಾಗ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ? ಖಂಡಿತ ಕೊಡಲ್ಲ. ಅವ್ರದ್ದೇ ಸರಿ ಅಂತಾರೆ. ಅವರದೇ ಒಂದು ಕೆಲಸದ ಅಧಿಕಾರಿಯನ್ನು ರಕ್ಷಿಸಲುಗೋಸ್ಕರ ತಪ್ಪಿನ ಮೇಲೆ ತಪ್ಪು ಸರಿ ನನ್ನ ಅಕೌಂಟ್ ಹೇಗೆ ಸೀಜ್ ಮಾಡ್ಲಿಕ್ಕೆ ಬರ್ತಾರೆ? ಸರಿ, ನನ್ನ ಅಕೌಂಟನ್ನು ಬೇರೆ ಯಾವುದೇ FIR ತೋರಿಸಿ ನನ್ನ ಅಕೌಂಟಿಗೆ ನನಗೆ FIR ಇದೆ ಇನ್ವೆಸ್ಟಿಗೇಷನ್ ಅಂತೇಳಿ ನನ್ನ ಬ್ಯಾಂಕ್ ಬಿಡಕ್ಕೆ ಬಂದರು. ಬ್ಯಾಂಕ್ ಇದು ಡೀಟೇಲ್ಸ್ ತಗೊಂಡು ಹೋದ್ರು. ಆಮೇಲೆ ನಾಟಾ ಗ್ರೇಡ್ ಅಂತೇಳಿ ಒಂದು ದೊಡ್ಡ ಚಲನವಲನೆ, ನೀವು ಗೊತ್ತಿರ್ಬೋದು ನಿಮಗೆ, ಗುಪ್ತಚರ ಇಲಾಖೆಯಲ್ಲಿ ಟೆರರಿಸ್ಟ್ಗಳು ಫಾರಿನಿಂದ ಬರ್ತವೆ. ಅವರದ್ದು ದುಡ್ಡ ಹಣದ ಯಾವುದು ಚಿನ್ನದ್ದು ಏನಾದರೂ ಒಂದು ವಿಷಯ ತೆಗಿಬೇಕಾದ್ರೆ ಅದು ಗುಪ್ತಚರ ಇಲಾಖೆ ಅವರಿಗೆ ಕೊಟ್ಟಿರ್ತದೆ, ಪೊಲೀಸಿಗೆ. ಅವರು ಚಲನವಲನ, ಬಸ್ ಟಿಕೆಟ್, ಟ್ರೈನ್ ಟಿಕೆಟ್, ಫ್ಲೈಟ್ ಟಿಕೆಟ್ ಚೆಕ್ ಮಾಡಿ ಅಂತ ನಾಟಾ ಗ್ರೇಡನ್ನು ನನಗೆ ಹಾಕಿಬಿಟ್ಟು ನನ್ನ ಗುಪ್ತಚರವಲನ ಚಲನವಲನ ನೋಡುವಂಥದ್ದು ಏನಿದೆ ಸರ್ ಇದರಲ್ಲಿ? ಯೋಚಿಸಿ ನೀವು. ನಾನೊಂದು ವಿಧವೆ, ನಾನೊಂದು ಕೃಷಿಕಳು, ನಾನೊಂದು ತಾಯಿ, ನನ್ನ 2 ಮಕ್ಕಳಿಗೋಸ್ಕರ ಜೀವನ ನಡೆಸುವಳು. ನಾನೇನು ಇವತ್ತಿಗೂ ನನ್ನ ಹತ್ರ ಹೌಸಿಂಗ್ ಲೋನು, ಎಜುಕೇಶನ್ ಲೋನು, ಗಾಡಿ ಲೋನು, ಆ ಹುಡುಗ ಕಟ್ಟೋದು ನಮ್ಮ ದೊಡ್ಡ ಮಗ. ಏನಿಲ್ಲ ನಮ್ಮ ಹತ್ರ ಬಂಡವಾಳ. ನಾವು ತಿನ್ನೋದು ಅನ್ನ ಸಾಂಬಾರು. ಯೋಚಿಸ್ಬೇಕಲ್ವಾ?